ನನ್ನ ಸ್ಕಿನ್ ಫುಲ್ ಡ್ರೈ ಮತ್ತು ಫುಲ್ ಟ್ಯಾನ್ ಆಗಿದೆ ಡ್ಯೂ ಟು ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್. ಸೊ ಇವತ್ತು ನಾನು ನನ್ನ ಸ್ಕಿನ್ನನ್ನು ಫುಲ್ ಗ್ಲೋಯಿ ಸಾಫ್ಟ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಪ್ಲಸ್ ನಾನು ಫೇಸ್ ಶೇವಿಂಗ್ ಕೂಡ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ತುಂಬ ಜನಕ್ಕೆ ಫೇಸ್ ಶೇವ್ ಹೇಗೆ ಮಾಡಿದ್ರೆ ಒಳ್ಳೆಯದಾ ಕೆಟ್ಟದಾ ಅನ್ನೋದು ಕೂಡ ತುಂಬ ಡೌಟ್ಸ್ ಕೇಳ್ತಾರೆ ನನ್ನ ಚಾನಲಲ್ಲಿ. ಸೊ ಎಲ್ಲ ಕ್ವೆಶನ್ಸ್ಗೂ ಇವತ್ತಿನ ವಿಡಿಯೋಲಿ ಉತ್ತರ ಸಿಗುತ್ತೆ. ಜೊತೆಗೆ ನನ್ನ ಸ್ಕಿನ್ನನ್ನು ಹೇಗೆ ನಾನು ಕನ್ನಡಿಯಂತೆ ಹೊಳೆಯುವಂತೆ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋಲಿ ನೋಡ್ತೀರಾ. ಸೊ ನನ್ನ ಸ್ಕಿನ್ ಫುಲ್ ಡ್ರೈ ಆಗಿ ಡಲ್ಲಾಗಿ ಇದೆ ಆ್ಯಂಡ್ ಐ ಆಮ್ ನಾಟ್ ಅಟ್ ಆಲ್ ಫೀಲಿಂಗ್ ಗುಡ್ ಸೀಯಿಂಗ್ ದಿಸ್. ಫಸ್ಟು ನಾನು ಯಾವಾಗಲೂ ಮಾಡೋದೇನೆಂದರೆ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದು. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಂದರೆ ಅನ್ವಾಂಟೆಡ್ ಫೇಶಿಯಲ್ ಹೇರ್ ರಿಮೂವ್ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ಸ್ಕಿನ್ನಿಗೆ ಒಂದು ಕಳೆ ಬರುತ್ತೆ ಮತ್ತು ಸ್ಕಿನ್ ಬ್ರೈಟಾಗಿ ಕಾಣುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಯಾವುದೇ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಿರ್ಬೋದು, ಮೇಕಪ್ ಪ್ರಾಡಕ್ಟ್ ಆಗಿರ್ಬೋದು, ಫೇಶಿಯಲ್ ಹೇರ್ ರಿಮೂವ್ ಮಾಡಿದಾಗ ಹಾಕಿದ್ರೆ ನಮ್ಮ ಸ್ಕಿನ್ ಮೇಲೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಫೇಸ್ ಶೇವ್ ಆರ್ ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕಿಂತ ಮೊದಲು ಚಿನ್ ಏರಿಯಾ ಮೇಲೆ ಕೆಲವೊಂದಷ್ಟು ಕೂದಲು ಬೆಳೆಯುತ್ತೆ. ಅದು ಸುಮಾರು ಜನಕ್ಕೆ ಬೆಳೆಯುತ್ತೆ. ಸೊ ಅದೇ ಥರನೇ ನನಗೂ ಚಿನ್ ಏರಿಯಾನಲ್ಲಿ ಉದ್ದ ಕೂದಲು ಬೆಳೆಯುತ್ತೆ, ಬಟ್ ಅದು ಥಿಕ್ಕಾಗಿರುತ್ತೆ ಮತ್ತು ಫಾಸ್ಟಾಗಿ ಕೂಡ ಬೆಳೆಯೋದ್ರಿಂದ ನಾನು ಟ್ವೀಸರ್ಸ್ನಿಂದ ಅದನ್ನು ಪ್ಲಕ್ ಮಾಡ್ತೀನಿ. ಸೊ ಟ್ವೀಸರ್ಸ್ನಿಂದ ಎಳೆದಾಗ ಏನಾಗುತ್ತೆ, ಆ ಒಂದು ಕೂದಲು ರೂಟ್ ಸಮೇತ ಕಿತ್ಕೊಂಡು ಬರುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ ಆ ಒಂದು ಹೇರ್ ಗ್ರೋತ್ ಏನಿದೆ ಮತ್ತೆ ಫಾಸ್ಟಾಗಿ ಆಗೋದಿಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಸೊ ಅಂಥ ಥಿಕ್ ಹೇರ್ನ ನಾನು ಟ್ವೀಸರ್ಸ್ನಿಂದ ರಿಮೂವ್ ಮಾಡಿದ ನಂತರ ಬಯೋಕ್ಯೂಲ್ನ ಆಕ್ವಾ ಬೂಸ್ಟ್ ಹೈಡ್ರೇಟಿಂಗ್ ಸಿರಮ್ನ ಯೂಸ್ ಮಾಡಿಕೊಂಡು ನಾನು ಫೇಸ್ ಶೇವ್ ಮಾಡ್ತೀನಿ. ಇದರಲ್ಲಿ ಹೈಲುರಾನಿಕ್ ಆ್ಯಸಿಡ್ ಇದೆ ಮತ್ತು ನ್ಯಾಚುರಲ್ ಶುಗರ್ಸ್ ಪ್ಲಸ್ ಲೇಸಿಯಮ್ ಇದೆ. ಸೊ ಇದೇನು ಮಾಡುತ್ತೆ, ಡೀಪ್ ಹೈಡ್ರೇಷನ್ ಕೊಡುತ್ತೆ. ನೀವು ಇದನ್ನು ಸಿರಮ್ ಆಗಿ ಯೂಸ್ ಮಾಡ್ಬೋದು. ನಾನು ಬಿಫೋರ್ ಶೇವಿಂಗ್ ಇದನ್ನು ನಾನು ಜೆಲ್ಲಾಗಿ ಯೂಸ್ ಮಾಡ್ತೀನಿ. ಇದರ ಟೆಕ್ಸ್ಚರ್ ನೋಡಿ ಎಷ್ಟು ಹೈಡ್ರೇಟಿಂಗ್ ಆಗಿದೆ, ಎಷ್ಟು ಗ್ಲಾಸಿ ಆಗಿದೆ. ಸೊ ಹೈಲುರಾನಿಕ್ ಆ್ಯಸಿಡ್ ಬೇಸ್ ಸಿರಮ್ನ ನೀವು ಡ್ರೈ ಸ್ಕಿನ್ ಇರೋರು, ಕಾಂಬಿನೇಷನ್ ಸ್ಕಿನ್, ಈವನ್ ಆಯಿಲಿ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ ಈ ಒಂದು ಸಿರಮ್ ಏನಿದೆ ಇಟ್ಸ್ ಟೂ ಜೆಲಿ ಲೈಕ್, ಐ ಮೀನ್ ಇಟ್ಸ್ ಟೂ ವಾಟ್ರಿ ಲೈಕ್, ಒಂದು ರನ್ನಿ ಟೆಕ್ಸ್ಚರ್ ಇದೆ. ನೀವು ನೋಡ್ಬೋದು ಸ್ಕಿನ್ ಮೇಲೆ ಎಷ್ಟು ಚೆನ್ನಾಗಿ ಗ್ಲೈಡ್ ಆಗುತ್ತೆ ಅಂತ. ಸೊ ಇದನ್ನು ನಾನು ಫಸ್ಟು ಶೇವ್ ಮಾಡೋದಕ್ಕಿಂತ ಮೊದಲು ಈ ರೀತಿ ಎಲ್ಲೆಲ್ಲಿ ಶೇವ್ ಮಾಡ್ತೀನಿ ನೋಡಿ ಆ ಏರಿಯಾ ಮೇಲೆ ಮಾತ್ರ ಈ ಒಂದು ಸಿರಮ್ನ ನಾನು ಹಾಕ್ಕೊಳ್ತೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಯು ಕ್ಯಾನ್ ಯೂಸ್ ಆಲೋವೆರಾ ಜೆಲ್ ಆರ್ ಇವನ್ ಎನಿ ರೆಗ್ಯುಲರ್ ಮಾಯ್ಶ್ಚರೈಸರ್, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನನ್ನ ಹತ್ರ ಹೈಲುರಾನಿಕ್ ಆ್ಯಸಿಡ್ ಸಿರಮ್ ಇರೋದ್ರಿಂದ ನಾನು ಯೂಸ್ ಮಾಡಿದೆ. ಸೊ ಇದನ್ನು ಹಾಕಿ ನಾನು ಶೇವ್ ಮಾಡ್ತಿದ್ದೀನಿ ನೋಡಿ. ಯಾವ ಡೈರೆಕ್ಷನಲ್ಲಿ ಹೇರ್ ಗ್ರೋತ್ ಇರುತ್ತೆ ಆ ಒಂದು ಡೈರೆಕ್ಷನಲ್ಲೇ ನಾನು ಫೇಸ್ ಶೇವ್ ಮಾಡ್ತೀನಿ. ಇಟ್ ಗೆಟ್ಸ್ ಡನ್ ಸೂಪರ್ ಕ್ವಿಕ್ಲಿ ಮತ್ತು ತುಂಬಾ ಎಫರ್ಟ್ಲೆಸ್ ಆಗಿ ತುಂಬಾ ಈಸಿಯಾಗಿ ಫೇಸ್ ಶೇವ್ ಮಾಡ್ಬೋದು, ಯಾವುದೇ ಒಂದು ಪೇನ್ ಇಲ್ಲದೆ. ಯೂಶ್ವಲಿ ನಾನು ಫಸ್ಟು ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ತಾ ಇದ್ದೆ. ಆ ಒಂದು ಎಳೆದಾಗ ಆ ಫೀಲಿಂಗ್ ಏನಿದೆ, ಚುರುಕ್ ಅನ್ನೋ ಫೀಲಿಂಗ್, ಇಟ್ ಬಾದರ್ಸ್ ಮಿ ಅ ಲಾಟ್. ನನಗೆ ಇನ್ನೊಂದು ಸರಿ ಥ್ರೆಡ್ಡಿಂಗ್ ಹೋಗೋದಕ್ಕೇ ಭಯ ಆಗ್ತಾಯಿತ್ತು, ಅಯ್ಯೋ ಇವಾಗ ನೋವು ತಡ್ಕೋಬೇಕಲ್ಲಪ್ಪ ಅಂತ. ಬಟ್ ನಾನು ಯಾವಾಗ ಫೇಸ್ ಶೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇಟ್ ರಿಯಲಿ ಚೇಂಜ್ ದ ಗೇಮ್. ಅವಾಗಿಂದ ಐ ನೆವರ್ ಬೀನ್ ಟು ಪಾರ್ಲರ್. ನನ್ನ ಐಬ್ರೋ ಶೇಪ್ ಕೂಡ ಮಾಡಿಸ್ಕೊಳ್ಳೋಕೆ ಹೋಗಿಲ್ಲ. ಇದು ಆದ ನಂತರ ನಾನು ಈ ರೀತಿ ಜಾ ಲೈನ್ ಮೇಲೆ ಕೂಡ ನಾನು ಫೇಸ್ ಶೇವ್ ಮಾಡ್ತೀನಿ. ಇಲ್ಲ ಅಂದರೆ ಅದೇನಾಗುತ್ತೆ, ನೆಕ್ ಮೇಲೆ ಇನ್ನು ಮೇಲೆ ಕಿವಿ ಹತ್ರ ಎಲ್ಲ ಕೂದಲಿದ್ರೆ ಇದು ಒಂದು ಪ್ಯಾಚಿಯಾಗಿ ಕಾಣುತ್ತೆ. ಸೊ ನೀಟಾಗಿ ಸಾಫ್ಟಾಗಿ ಕಾಣೋ ಥರ ನೀವು ಶೇವ್ ಮಾಡ್ಕೋಬೇಕು. ಸೊ ಇದೇ ರೀತಿಯಲ್ಲೇ ನಾನು ಇನ್ನೊಂದು ಕಡೆ ಕೂಡ ಅದೇ ಹೈಲುರಾನಿಕ್ ಆ್ಯಸಿಡ್ ಸಿರಮ್ನ ಯೂಸ್ ಮಾಡಿಕೊಂಡು ಫೇಸ್ ಶೇವ್ ಮಾಡ್ತಿದ್ದೀನಿ. ಇನ್ನೊಂದೇನೆಂದರೆ ತುಂಬ ಜನ ನನಗೆ ಡೌಟ್ಸ್ ಕೇಳ್ತಾರೆ, ಫೇಸ್ ಶೇವ್ ಮಾಡೋದ್ರಿಂದ ಮತ್ತೆ ಬೆಳೆಯುವಂಥ ಕೂದಲು ದಪ್ಪವಾಗಿ ಅಥವಾ ಬೇಗ ಬೆಳೆಯುತ್ತಾ ಗಂಡಸ್ರ ಥರ ಅಂತ ಎಲ್ಲ. ನಾಟ್ ಎಟ್ ಆಲ್. ನಾನು ಕೂಡ ಫಸ್ಟ್ ಅದೇ ಭಯ ಪಟ್ಕೊಂಡಿದ್ದೆ, ಬಟ್ ಯಾವತ್ತೂ ಆ ಥರ ಬೆಳೆದಿಲ್ಲ. ಆ್ಯಂಡ್ ನನ್ನ ಯೂಟ್ಯೂಬಲ್ಲಿ ತುಂಬ ಜನ, ಇನ್ಫ್ಯಾಕ್ಟ್ ತುಂಬ ಸೆಲೆಬ್ರಿಟೀಸ್ ಆರ್ ಈವನ್ ತುಂಬ ಸ್ಕಿನ್ ಸ್ಪೆಷಲಿಸ್ಟ್ ಕೂಡ ಹೇಳೋದು ನೋಡಿದ್ದೀನಿ. ಡಸಂಟ್ ಕಾಸ್ ಲೈಕ್ ದ್ಯಾಟ್. ಸ್ಮೂತಾಗೆ ನಿಮಗೆ ಹೇಗೆ ಮುಂಚೆ ನಿಮ್ಮ ಹೇರ್ ಗ್ರೋತ್ ಇತ್ತು ಅದೇ ಥರನೇ ಬೆಳೆಯುತ್ತೆ. ದಪ್ಪದಾಗಿ ಆಗಲಿ, ಗಂಡಸ್ರಿಗೆ ಬೆಳೆಯೋ ಥರ ಆಗಲಿ, ಆ ಥರ ಎಲ್ಲ ಆಗೋದಿಲ್ಲ. ಏನಂದರೆ ಇವಾಗ ಥ್ರೆಡ್ಡಿಂಗ್ ಮಾಡಿದಾಗ ಅದು ನಿಮ್ಮ ರೂಟ್ ಸಮೇತ ಕೂದಲು ಬರೋದ್ರಿಂದ ಸ್ಲೋ ಆಗಿ ಬೆಳೆಯೋ ಥರ ನಿಮ್ಗೆ ಅನಿಸುತ್ತೆ. ಲೈಕ್ ಐ ಟೋಲ್ಡ್ ಯು, ಇವಾಗ ಟ್ವೀಸರ್ಸ್ನಿಂದ ಹಾಕಿ ಎಳೆದಾಗ ಏನಕ್ಕೆ ಆ ಥರ ಮಾಡ್ತೀವಿ ಅಂದರೆ ಒಂದು ಹೇರ್ ಗ್ರೋತ್ನ ಪ್ರೋಸೆಸ್ ಏನಿದೆ ಸ್ಲೋ ಆಗಿ ಮಾಡಲಿಕ್ಕೆ. ಈ ರೀತಿ ರೇಸರ್ನಿಂದ ಶೇವ್ ಮಾಡಿದಾಗ ಏನಾಗುತ್ತೆ, ಅದು ಸ್ಕಿನ್ ಮೇಲೆ ಮಾತ್ರ ನಾವು ಶೇವ್ ಮಾಡ್ತಿರಲ್ಲ, ಸೊ ಅದು ಒಂದು ಸ್ವಲ್ಪ ಬೇಗ ಬೆಳೆಯೋ ಥರ ಅನಿಸುತ್ತೆ. ಬೇಗ ಅಂದರೆ ಆ ರೀತಿ ಏನು ನೆಕ್ಸ್ಟ್ ಡೇ ಒಂದು 2 ದಿನಕ್ಕೆ ಆ ಥರ ಏನಿಲ್ಲ. ಯೂಶ್ವಲಿ ನಾನು ಒಂದು
10 ಡೇಸ್ಗೊಂದ್ಸರಿ, ಈವನ್ ಇನ್ಫ್ಯಾಕ್ಟ್ 15 ಡೇಸ್ಗೊಂದ್ಸರಿ, ಕೆಲವೊಮ್ಮೊಮ್ಮೆ ವಾರಕ್ಕೆ ಒಂದ್ಸರಿ ಶೇವ್ ಮಾಡ್ತೀನಿ. ಸೊ ಆ ರೀತಿ ಏನು ಜಲ್ದಿ ಬೆಳೆಯೋದು, ದಪ್ಪವಾಗಿ ಬೆಳೆಯೋದು, ಅದಕ್ಕೂ ಫೇಸ್ ಶೇವಿಂಗಿಗೂ ಯಾವುದೇ ಒಂದು ಸಂಬಂಧ ಇಲ್ಲ. ನಿಮಗೆ ಆ ಥರ ಏನಾದರೂ ಡೌಟ್ ಇದ್ದರೆ ನೀವು ಈಗಲೇ ಅದನ್ನು ನಿಮ್ಮ ಮೈಂಡ್ನಿಂದ ತೆಗೆದಾಕ್ಬೋದು. ಇಟ್ ಡಸ್ ನಾಟ್ ಕಾಸ್ ಎನಿ ಸೈಡ್ ಎಫೆಕ್ಟ್ಸ್ ಲೈಕ್ ಸಚ್. ನೀವು ನೋಡಿದ ಹಾಗೆ ನಾನು ಹೇಗೆ ನನ್ನ ಐಬ್ರೋಸ್ನ ಕೂಡ ನಾನು ಶೇಪ್ ಮಾಡ್ತೀನಿ ಅಂತ ನೀವು ನೋಡ್ಬೋದು. ನನಗೆ ಕಂಪ್ಲೀಟ್ ಒಂದು ಶಾರ್ಪ್ ಶೇಪ್ಡ್ ಐಬ್ರೋಸ್ ಇಷ್ಟ ಆಗಲ್ಲ. ನಾನು ರೇಸರ್ನಿಂದಾನೇ ಎಕ್ಸ್ಟ್ರಾ ಹೇರ್ನ ರಿಮೂವ್ ಮಾಡ್ತೀನಿ. ಸಮ್ಟೈಮ್ಸ್ ಐ ಯೂಸ್ ಮೈ ಟ್ವೀಸರ್ಸ್ ಆಲ್ಸೋ. ತುಂಬ ಹತ್ತಿರಕ್ಕೆ ತೊಗೊಂಡೋಗೋಕ್ಕೆ ಭಯ ಆದಾಗ ಎಕ್ಸ್ಟ್ರಾ ನಾನು ಟ್ವೀಸರ್ನಿಂದ ಎಳೆದ್ಬಿಟ್ಟು ಈ ರೀತಿ ಸಿಸರ್ನಿಂದ ಎಕ್ಸ್ಟ್ರಾ ಹೇರ್ ಗ್ರೋತ್ನ ಟ್ರಿಮ್ ಮಾಡ್ತೀನಿ. ಆ್ಯಂಡ್ ಈಗ ಫೇಸ್ ವಾಶ್ಗೆ ನಾನು ಬಯೋಕ್ಯೂಲ್ನವರ ಆಕ್ವಾ ಬೂಸ್ಟ್ ಹೈಡ್ರೇಟಿಂಗ್ ಜೆಲ್ ಕ್ಲೆನ್ಸರ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಆಕ್ವಾಪೋರಿನ್ ಬೂಸ್ಟರ್ಸ್ ಪ್ಲಸ್ ಹೈಡ್ರೋಲಾನಿಕ್ ಆ್ಯಸಿಡ್ ಇದೆ. ಇದು ಕಾರ್ನ್ ಕರ್ನಲ್ಸ್ ಮತ್ತು ನ್ಯಾಚುರಲ್ ಶುಗರ್ಸ್ನಿಂದ ತಯಾರಿಸಿರುವಂಥದ್ದು. ಇದರ ಟೆಕ್ಸ್ಚರ್ ನೀವು ನೋಡ್ಬೋದು. ಇಟ್ಸ್ ವೆರಿ ಅಗೇನ್ ವಾಟ್ರಿ ಜೆಲ್ಲಿ ಟೆಕ್ಸ್ಚರ್. ನಾನು ಫೇಸ್ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಅದು ಜೆಲ್ಲಿ ಟೆಕ್ಸ್ಚರಲ್ಲಿರುತ್ತೆ, ಬಟ್ ನೀವು ಮಸಾಜ್ ಮಾಡ್ತಾ ಅದು ಎಮಲ್ಸಿಫೈ ಆಗುತ್ತೆ. ಅಂದರೆ ಏನಂದರೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಆ ಒಂದು ವಾಟ್ರಿ ಟೆಕ್ಸ್ಚರೇ ಇರೋದಿಲ್ಲ, ಬಟ್ ಇಟ್ ಹೈಡ್ರೇಟ್ಸ್ ಯುವರ್ ಸ್ಕಿನ್ ವೆರಿ ವೆಲ್. ತುಂಬ ಚೆನ್ನಾಗಿ ನಿಮ್ಮ ತ್ವಚೆಯ ಒಂದು ತೇವಾಂಶ ಏನಿದೆ ಅದು ಕಾಪಾಡ್ಕೊಳ್ಳೋಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫೇಸ್ ವಾಶ್ ಆದ ನಂತರ ಮೈ ಸ್ಕಿನ್ ಫೀಲ್ಸ್ ಸಾಫ್ಟ್ ಆ್ಯಂಡ್ ಸಪಲ್. ಇನ್ನೂ ಸಾಫ್ಟಾಗಿ ಡ್ರೈ ಆಗಿ ಏನೂ ಅನ್ನಿಸ್ತಿಲ್ಲ. ಇಟ್ ಈಸ್ ರಿಯಲಿ ಸಾಫ್ಟ್, ತುಂಬ ಸಾಫ್ಟಾಗಿ ಫೀಲ್ ಆಗ್ತಿದೆ. ಆ್ಯಂಡ್ ಈ ಒಂದು ಫೇಸ್ ವಾಶ್ ಎಲ್ಲ ಒಂದು ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ. ನಾನು ತೋರಿಸಿದಂಥ ಹೈಲರಾನಿಕ್ ಸಿರಮ್ ಕೂಡ, ಹೈಲರಾನಿಕ್ ಆ್ಯಸಿಡ್ ಸಿರಮ್ ಕೂಡ ಇಟ್ ಸೂಟ್ಸ್ ಆಲ್ ಸ್ಕಿನ್ ಟೈಪ್ಸ್. ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಸೆನ್ಸಿಟಿವ್, ಡ್ರೈ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಬೋದು. ಸೊ ಆಫ್ಟರ್ ವಾಷಿಂಗ್ ಮೈ ಫೇಸ್ ನಾನು ಗ್ಲೈಕಾಲಿಕ್ ಆ್ಯಸಿಡ್ನ ಟೋನರ್ ಯೂಸ್ ಮಾಡ್ತಿದ್ದೀನಿ. ಇದು ಮಿನಿಮಲಿಸ್ಟ್ನ ಗ್ಲೈಕಾಲಿಕ್ ಆ್ಯಸಿಡ್ 8% ಟೋನರ್. ಯಾವುದೇ ಒಂದು ಪಿಗ್ಮೆಂಟೇಷನ್ ಆಗಲಿ, ಆ್ಯಕ್ನಿ ಸ್ಪಾಟ್ಸ್, ಕಪ್ಪು ಕಲೆಗಳಿದ್ರೆ ಈ ಒಂದು ಟೋನರ್ ಹೆಲ್ಪ್ ಮಾಡ್ತಾ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಮತ್ತು ಸ್ಕಿನ್ನ ಫುಲ್ ಬ್ರೈಟಾಗಿ ಮಾಡೋದಕ್ಕೆ, ಪ್ಲಸ್ ಹೈಡ್ರೇಷನ್ ಕೂಡ ಕೊಡುತ್ತೆ. ಈ ಒಂದು ಟೋನರ್ ನೀವು ಫಸ್ಟ್ ಯೂಸ್ ಮಾಡಿದಾಗ ಒಂದು ಚುಚ್ಚೋ ಥರ ಫೀಲಿಂಗ್ ಆಗ್ಬೋದು, ಅವ್ರ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತೀವಿ, ಆ ಥರ ಆಗ್ಬೋದು. ಬಟ್ ಯೂಸ್ ಮಾಡ್ತಾ ಅದು ನಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೆ. ಸೊ ನನಗೆ ಈ ನಡುವೆ ಆ್ಯಕ್ನಿ ಸ್ಪಾಟ್ಸ್ ಅಂದರೆ ಪಿಂಪಲ್ಸ್ ಬಂದು ಹೋದರೆ ಮಾರ್ಕ್ ಉಳ್ಕೊಳ್ತಿದೆ. ಅದರಿಂದ ನಾನು ಈ ಒಂದು ಟೋನರ್ಗೆ ಸ್ವಿಚ್ ಮಾಡಿದೆ. ಆ್ಯಂಡ್ ಬಯೋಕ್ಯೂಲ್ನ ಆಕ್ವಾ ಬೂಸ್ಟ್ ಹೈಡ್ರೇಟಿಂಗ್ ಸಿರಮ್ ನಾನು ಫೇಸ್ ಶೇವ್ ಮಾಡೋದಕ್ಕೆ ಯೂಸ್ ಮಾಡಿದ್ನಲ್ವ, ಅದನ್ನೇ ಸಿರಮ್ ನಾನು ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಇಟ್ ಈಸ್ ಹೈಲರಾನಿಕ್ ಆ್ಯಸಿಡ್ ಸಿರಮ್. ಇದು ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಡೀಪ್ಲಿ ಕಂಡೀಷನ್ ಮಾಡುತ್ತೆ. ಆ ಒಂದು ಹೈಡ್ರೇಷನ್ ಕೊಡ್ತಿರೋದು ನೀವು ನೋಡ್ಬೋದು, ಎಷ್ಟು ಜ್ಯೂಸಿಯಾಗಿ ಮಾಡ್ತಿದೆ ಸ್ಕಿನ್ನನ್ನು ಅಂತ. ಕಾಂಬಿನೇಷನ್ ಸ್ಕಿನ್, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಅವರು 3 ಸ್ಕಿನ್ ಟೈಪ್ ಆ್ಯಂಡ್ ಈವನ್ ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಬೆಳಗ್ಗೆ ಯೂಸ್ ಮಾಡ್ಬೋದು, ಮಧ್ಯಾಹ್ನ ಯೂಸ್ ಮಾಡ್ಬೋದು, ರಾತ್ರಿ ಯೂಸ್ ಮಾಡ್ಬೋದು. ಆಫ್ಟರ್ ಯುವರ್ ಫೇಸ್ ವಾಶ್ ನೀವು ಇದನ್ನು ಯೂಸ್ ಮಾಡ್ಬೋದು. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್. ಪ್ಲಸ್ ಇದು ಸಿಲಿಕೋನ್ ಫ್ರೀ, ಪ್ಯಾರಾಬೆನ್ ಫ್ರೀ, ಆಲ್ಕೋಹಾಲ್ ಫ್ರೀ, ಮಿನರಲ್ ಆಯಿಲ್ ಫ್ರೀ, ಸಲ್ಫೇಟ್ ಫ್ರೀ, ಫ್ರೇಗ್ರೆನ್ಸ್ ಫ್ರೀ, ಯಾವುದೇ ಒಂದು ಸ್ಮೆಲ್ಗೆ ಏನೂ ಇರೋದಿಲ್ಲ. ಆ್ಯಂಡ್ ಇಟ್ ಈಸ್ ಸೋ ಗುಡ್ ಟು ಯುವರ್ ಸ್ಕಿನ್. ಒಂಥರ ಅದು ಬ್ಲೆಂಡ್ ಮಾಡ್ತಿದ್ದಾಗ ಇಷ್ಟು ಚೆನ್ನಾಗಿ ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ನೀವು ನೋಡ್ಬೋದು, ಯಾವುದೇ ಒಂದು ಅಂಟು ಫೀಲಿಂಗ್ ಏನಿರೋದಿಲ್ಲ. ನೀಟಾಗಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಒಂಥರ ಆಯಿಲಿಯಾಗಿ ಕೂಡ ಮಾಡೋದಿಲ್ಲ. ಜಸ್ಟ್ ನೀವು ವಾಟರ್ ಸ್ಪ್ಲ್ಯಾಶ್ ಮಾಡಿದ್ರೆ ಹೇಗೆ ಫೀಲ್ ಬರುತ್ತೆ ಅದೇ ಥರನೇ ಬರುತ್ತೆ. ಆ್ಯಂಡ್ ನನ್ನ ರೆಗ್ಯುಲರ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಮೈ ಸೆಟಾಫಿಲ್ ಮಾಯ್ಶ್ಚರೈಸರ್. ನೀವು ನನ್ನ ಚಾನಲ್ನ ಹಳೆ ವೀಕ್ಷಕರಾಗಿದ್ದರೆ ನೀವು ನೋಡ್ಬೋದು, ನಾನು ಐ ಲವ್ ದಿಸ್ ಮಾಯ್ಶ್ಚರೈಸರ್. ಮತ್ತು ನಾನು ಮತ್ತೆ ಇದನ್ನೇ ಕೊಂಡ್ಕೊಳ್ಳೋದು. ಸೊ ಐ ಲೈಕ್ ದಿಸ್ ಮಾಯ್ಶ್ಚರೈಸರ್. ಸೆಟಾಫಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡಿದ ನಂತರ ನಾನು SPF ಯೂಸ್ ಮಾಡ್ತೀನಿ. ದಿನಾಗಲೂ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ನಾನು ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡಿರೋದ್ರಿಂದ ಸನ್ಸ್ಕ್ರೀನ್ ಈಸ್ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ವಿತ್ ಅಟ್ಲೀಸ್ಟ್ SPF 50. ಈಗ ಗ್ಲೈಕಾಲಿಕ್ ಆ್ಯಸಿಡ್ ಏನಂದರೆ ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಅಂದರೆ ಸ್ಕಿನ್ ಮೇಲಿರುವಂಥ ಒಂದು ಡೆಡ್ ಸ್ಕಿನ್ ಆಗಿರ್ಬೋದು, ಯಾವುದೇ ಒಂದು ಎಕ್ಸ್ಟ್ರಾ ಆಯಿಲ್ ಆಗಿರ್ಬೋದು, ಅದೆಲ್ಲ ರಿಮೂವ್ ಮಾಡೋದ್ರಿಂದ ಒಂಚೂರು ಸೆನ್ಸಿಟಿವ್ ಆಗುತ್ತೆ ನಮ್ಮ ಸ್ಕಿನ್. ಸೊ ಆದಿದ್ದ ಕಾರಣದಿಂದ ಒಂದು ಪ್ರೊಟೆಕ್ಷನ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪ್ರೊಟೆಕ್ಷನ್ SPF ಕೊಡುತ್ತೆ. ಆದ್ದರಿಂದ ನಾನು ಮಿನಿಮಲಿಸ್ಟ್ನ SPF 50 ಇರುವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡಿದೆ. ಇದು ಹಚ್ಕೊಳ್ಳುವಾಗ ಒಂಚೂರು ವೈಟ್ ಅನಿಸ್ಬೋದು, ಬಟ್ ಆ್ಯಸ್ ಐ ಬ್ಲೆಂಡ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ತುಂಬ ಸ್ಮೂತ್ ಆಗುತ್ತೆ. ಯಾವುದೇ ಒಂದು ಆಯಿಲಿನೆಸ್, ಗ್ರೀಸಿನೆಸ್ ಫೀಲಿಂಗ್ ಏನಿರೋದಿಲ್ಲ.
ಸೊ ಇದು ನನ್ನ ಕಂಪ್ಲೀಟ್ ಸ್ಕಿನ್ ಕೇರ್ ರೂಟೀನ್. ನಾನು ಇದನ್ನು ವಾರಕ್ಕೆ ಒಂದು ಸರಿನಾದರೂ ಮಾಡೇ ಮಾಡ್ತೀನಿ. ಕೆಲವೊಮ್ಮೆ ಡಿಲೇ ಆಗುತ್ತೆ, 12 ದಿನ ಆಗುತ್ತೆ, 15 ದಿನ ಆಗುತ್ತೆ, ಬಟ್ ಐ ಮೇಕ್ ಶ್ಯೂರ್ ಐ ಡೂ ದಿಸ್ ರೂಟೀನ್ ವೆನ್ ಎವರ್ ಐ ಶೇವ್ ಮೈ ಫೇಸ್. ಅಕಸ್ಮಾತ್ ನಾನು ಫೇಸ್ ಶೇವ್ ಮಾಡಿಲ್ಲ ಅಂದರೆ ಒಂದು ಟೋನರ್, ಸೆರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಇದಂತೂ ನಾನು ಡೈಲಿ ಯೂಸ್ ಮಾಡೇ ಮಾಡ್ತೀನಿ ಆಫ್ಟರ್ ಎವ್ರಿ ಸಿಂಗಲ್ ಫೇಸ್ ವಾಶ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಫೇಸ್ ಶೇವ್ ಬಗ್ಗೆ ಇರುವಂಥ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ನನ್ನ ಚಾನಲ್ನ ನೀವು ಪದೇ ಪದೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.